ನಮ್ಮ ಜಮೀರ್ ಅಹ್ಮದ್ ಸಾಹೇಬರು ಬಿಹಾರ್ ಚುನಾವಣೆ ಸಂದರ್ಭದಲ್ಲೇ ಯಾಕೆ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದರು. ಕಾಂಗ್ರೆಸ್ನವರಿಗೆ ಬಾಂಬ್ ಬ್ಲಾಸ್ಟ್ ಆಗಿರೋದ್ರ ಬಗ್ಗೆ ಆತಂಕ ಇಲ್ಲ, ಚುನಾವಣೆಗೆ ಮುಂಚೆ ಯಾಕಾಯಿತು ಅನ್ನೋದೇ ಅವರ ಆತಂಕ. ಈ ಬಾಂಬ್ ಬ್ಲಾಸ್ಟಿಗೆ ಕಾರಣವಾಗಿರ್ತಕ್ಕಂಥವರು ಡಾಕ್ಟರ್ ಉಮರ್ ನಬಿ, ಡಾಕ್ಟರ್ ಆದಿಲ್, ಡಾಕ್ಟರ್ ಮೊಹಮ್ಮದ್ ಮುಜಾಮಿಲ್, ಡಾಕ್ಟರ್ ಶಹೀನಾ, ಡಾಕ್ಟರ್ ಮೊಹಿದ್ದೀನ್ ಇತ್ಯಾದಿಗಳಿದ್ದಾವೆ. ಆಲ್ ಫಲಾ ಮೆಡಿಕಲ್ ಕಾಲೇಜ್ನನ್ನೇ ಒಂದು ಭಯೋತ್ಪಾದನೆಯ ಕೇಂದ್ರವಾಗಿಟ್ಕೊಂಡು, ಅಖಾಡವಾಗಿಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ RDX ಸಂಗ್ರಹಿಸಿ ಸುಮಾರು 3000 kg ಅಂದರೆ ಇಡೀ ಬೆಂಗಳೂರನ್ನೇ ಸುಟ್ಟು ಹಾಕ್ಬಿಡ್ಬೋದು. ಅಪಾರ ಪ್ರಮಾಣದಲ್ಲಿ ರಿಸಿನ್ ಒಂದು ರಿಸಿನ್ ಅಂತ ಆರ್ಸೆನಿಕ್ ತರಹದ ವಿಷವನ್ನು ತಯಾರು ಮಾಡಿ ಈ ಯೋಜನೆ ಪ್ರಕಾರನೇ ಮಾಡಿದರೆ ಬಹುಶಃ ಭಾರತದಲ್ಲಿ ಜಗತ್ತೇ ಬೆಚ್ಚಿ ಬೀಳುವಂತಹ ಒಂದು ಭಯೋತ್ಪಾದನೆ ನಡೀತಾ ಇತ್ತು. ಲಕ್ಷಾಂತರ ಜನರನ್ನು ಕೊಲ್ಲುವ ಸಂಚು ಮಾಡಿದ್ರು. ಈ ಬಗ್ಗೆ ಕಾಂಗ್ರೆಸ್ಸಿಗೆ ಆತಂಕ ಇರಬೇಕಾಗಿತ್ತು. ಅವರೇನಾದ್ರು ಸಕ್ಸಸ್ ಆಗಿದ್ರೆ ಎಷ್ಟು ಲಕ್ಷ ಜನ ಸಾಯ್ತಾ ಇದ್ರು ಅನ್ನೋದ್ರ ಬಗ್ಗೆ ಆತಂಕ ಇರಬೇಕಾಗಿತ್ತು. ಅವರ ಆತಂಕ ಬಿಹಾರ್ ಚುನಾವಣೆಗೆ ಮುಂಚೆನೇ ಯಾಕಾಯಿತು ಅಂದರೆ, ಭಯೋತ್ಪಾದಕರು ಬಾಂಬ್ ಬಿಟ್ಟರೆ BJPಗೆ ಲಾಭ ಆಗುತ್ತೆ, ನಿಮ್ಗೆ ಯಾಕೆ ಲಾಭ ಆಗಬಾರ್ದು? ಭಯೋತ್ಪಾದಕರನ್ನು ಮತ್ತು ನಿಮ್ಮನ್ನು ಒಂದೇ ತಕ್ಕಡಿಲಿ ಇಟ್ಟು ತೂಗ್ತಾರೆ ಅಂತೇಳಿ ಅನ್ನೋ ಭಯನ, ಆ ಭಯದಿಂದಾಗಿ ಈ ಯೋಚನೆನ ನಿಮಗೆ? ಇದು ಕಾಂಗ್ರೆಸ್ಗೆ ಜನ ಸತ್ತಿದ್ದಕ್ಕೆ ಸಂಕಟ ಇಲ್ಲ, ಚುನಾವಣೆ ಅನ್ನೋದು ಮಾತ್ರ ಅವ್ರ ಸಂಕಟದ ವಿಷಯ ಆಗಿದೆ. ಈ ಕಾಂಗ್ರೆಸ್ಸು ಇವತ್ತು ಬೌದ್ಧಿಕವಾಗಿ ದಿವಾಳಿ ಹೊಂದಿರೋದಕ್ಕೆ ಇದೊಂದು ನಿದರ್ಶನ, ಇದೊಂದು ಘಟನೆ ಒಂದು ನಿದರ್ಶನವಾಗಿ ಕಾಣುತ್ತೆ. ಇನ್ನು ಕೆಲವರು ಹೇಳ್ತಾರೆ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಅವರಿಗೆ ಕೆಲವು ಮಾಹಿತಿ ಕೊಡ್ಲಿಕ್ಕೆ ಬಯಸ್ತೇನೆ. ಅಕ್ಟೋಬರ್ 9 ಜಲಂಧರ್ನಲ್ಲಿ ISI ಬೆಂಬಲಿತ IED ಸಂಚನ್ನು ವಿಫಲಗೊಳಿಸಲಾಯಿತು. ಅಕ್ಟೋಬರ್ 13 ಜೈಷೆ ಮೊಹಮ್ಮದ್ ಜಾಲವನ್ನು ಬಯಲಿಗೆಳೆಯಲಾಯಿತು. ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಇದೆಲ್ಲ ಕಡೆ ಅವರ ನೆಟ್ವರ್ಕನ್ನು ಬಯಲಿಗೆಳೆಯಲಾಯಿತು. ಅಕ್ಟೋಬರ್ 15 ಪಂಜಾಬ್ನಲ್ಲಿ ಡ್ರೋನ್, ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತು ಜಾಲವನ್ನು ಭೇದಿಸಿ ವಶಕ್ಕೆ ಪಡೆಯಲಾಯಿತು. ಅಕ್ಟೋಬರ್ 24 ದೆಹಲಿಯಲ್ಲಿ ಐಸಿಸ್ ಪ್ರೇರಿತ ಆನ್ಲೈನ್ ಜಾಲವನ್ನು ವಿಫಲಗೊಳಿಸಲಾಯಿತು. ಅಕ್ಟೋಬರ್ 28 AQIS ತಾಂತ್ರಿಕ ತಜ್ಞೆಯನ್ನು ಪುಣೆಯಲ್ಲಿ ಬಂಧಿಸಲಾಯಿತು. ನವೆಂಬರ್ 7 TTPಗೆ ಸಂಬಂಧಿಸಿದ ಬೋಧಕನನ್ನು ರಾಜಸ್ಥಾನದಲ್ಲಿ ಬಂಧಿಸಲಾಯಿತು. ಗುಜರಾತ್ ATS ಅನ್ನು ಒಳಗೊಂಡಂತೆ 4 ಭಯೋತ್ಪಾದಕರನ್ನು ಬಂಧಿಸಿತು. ನವೆಂಬರ್ 9 ಐಸಿಸ್ಗೆ ಜಾಲವನ್ನು ಭೇದಿಸಲಾಯಿತು. ಗುಜರಾತ್ ಮತ್ತು ಉತ್ತರ ಪ್ರದೇಶ ಪೊಲೀಸರು. ಫರೀದಾಬಾದ್ನಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ವ್ಯಾಪಕ ತನಿಖೆ ಕೈಗೊಂಡ ಪರಿಣಾಮವಾಗಿ ಅವರು
ಗಣರಾಜ್ಯೋತ್ಸವದ ದಿನ ಮತ್ತು ಡಿಸೆಂಬರ್ 6ನೇ ತಾರೀಕು ವ್ಯಾಪಕವಾಗಿ ದೊಡ್ಡ ಪ್ರಮಾಣದ ಸಂಘಟಿತವಾಗಿರ್ತಕ್ಕಂಥ ಭಯೋತ್ಪಾದನೆಯನ್ನು ಅಂದರೆ ಸರಣಿ ಬಾಂಬ್ ಬ್ಲಾಸ್ಟ್ ಸಂಚನ್ನು ವಿಫಲಗೊಳಿಸಲಾಯಿತು. ಒಂದು ವೇಳೆ ನಮ್ಮ ಇಂಟೆಲಿಜೆನ್ಸು ಫೇಲ್ ಆಗಿದ್ದರೆ, ಇವರೆಲ್ಲರೂ ಸಕ್ಸಸ್ ಆಗಿದ್ದರೆ ಆಗ್ತಿದ್ದ ಅನಾಹುತ ಏನು? ನಾನು ನಮ್ಮ ದೇಶದ ಆಂತರಿಕ ಬೇಹುಗಾರಿಕೆ ದಳಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನೀವು ದೊಡ್ಡ ಅನಾಹುತವನ್ನು ತಪ್ಪಿಸಿದಿರಿ. ಇಡೀ ದೇಶ ನಿಮಗೆ ಚಿರಋಣಿಯಾಗಿದೆ. ಇದರ ನಡುವೆನೂ ನಿಮ್ಮ ಬಗ್ಗೆ ಕೆಲವರು ಅಪನಂಬಿಕೆ ಮತ್ತು ಅನುಮಾನ ವ್ಯಕ್ತಪಡಿಸೋದು ಅವರಿಗೆ ನಿಮ್ಮ ಬಗ್ಗೆ ಇರುವ ಮಾಹಿತಿ ಇಲ್ಲದೆ ಇರೋದನ್ನು ತೋರಿಸುತ್ತೆ. ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೀವು ಲಕ್ಷಾಂತರ ಜನರ ಜೀವ ಉಳಿಸಿದ್ದೀರಿ ಮತ್ತು ಅವರಿಗೆ ಮುನ್ಸೂಚನೆ ಇದ್ದ ಕಾರಣಕ್ಕೇ ಇಡೀ ರೆಡ್ ಫೋರ್ಟ್ ಏರಿಯಾವನ್ನು ಸೆನ್ಸಿಟೈಸ್ ಮಾಡುವ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಭಯೋತ್ಪಾದಕ ಅವನು ಯೋಚನೆ ಮಾಡ್ದ, ನಮ್ಮ ಜಾಲದ ಬಹುತೇಕ ಜನರನ್ನು ಬಂಧಿಸ್ಬಿಟ್ಟಿದ್ದಾರೆ, ಇನ್ನು ನನ್ನನ್ನು ಬಂಧಿಸ್ಬಿಟ್ರೆ ನನಗೆ ಹೂರಾ ಯಾತ್ರೆಯ ಅನುಭವ ಆಗೋದಿಲ್ಲ ಅಂತ ಅವನು ಸ್ಫೋಟಕಗಳೊಂದಿಗೆ ತನ್ನನ್ನು ಸ್ಫೋಟಿಸಿಕೊಂಡ. ಯಾಕೆಂದ್ರೆ ಅವನಿಗೆ ಬೇಕಾಗಿದ್ದು ಹೂರಾ ಯಾತ್ರೆಯ ಅನುಭವ. ಹೂರಾ ಯಾತ್ರೆಯಲ್ಲಿ ಅವನಿಗೆ 72 ಜನ ಅದೆಷ್ಟೋ ಎತ್ತರದ ಕನ್ಯೆಯರು ಸಿಗಬೇಕಲ್ಲ, ಹಾಗಾಗಿ ಅದನ್ನು ಸ್ಫೋಟಿಸಿಕೊಂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.